ಧಾರ್ಮಿಕ ಚೇತನೆಯನ್ನು ವೃದ್ಧಿಸಿ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯ ಮೌಲ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಜಿಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ 2025 ಡಿಸೆಂಬರ್ 27 ಮತ್ತು 28ರಂದು ನಗರದ ಎಂಸಿಇ ಕಾಲೇಜು ಆವರಣದಲ್ಲಿ ದ್ವಿತೀಯ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನ, ಲೋಕಾಹಿತ ಕೋಟಿ ಗಾಯತ್ರಿ ಜಪಯಜ್ಞ ಸಮರ್ಪಣಾ ದಶಲಕ್ಷ ಗಾಯತ್ರಿ ಹವನ ಹಾಗೂ ವಿಶ್ವ ಹಿತಚಿಂತಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಮೂರ್ತಿ ತಿಳಿಸಿದರು. ಹಾಸನದಲ್ಲಿ ಡಿಸೆಂಬರ್ 26ರಿಂದ 28ರವರೆಗೆ ವಿಶ್ವ ಹಿತಚಿಂತಕರ ಸಮಾವೇಶ, ದಶಲಕ್ಷ ಗಾಯತ್ರಿ ಹವನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪುಷ್ಯ ಶುಕ್ಲ ಷಷ್ಠಿಯಿಂದ ಶೃಂಗೇರಿ ಶ್ರೀ ಶಂಕರಾಚಾರ್ಯ ಮಹಾಸ್ವಾಮಿಗಳ ಭವ್ಯ ಪುರಪ್ರವೇಶ ಮತ್ತು ಶೋಭಯಾತ್ರೆ ನಡೆಯಲಿದೆ. ದಶಲಕ್ಷ ಗಾಯತ್ರಿ ಹವನ, ಮಕ್ಕಳಲ್ಲಿ ಸಂಸ್ಕಾರ ಚಿಂತನಾಗೋಷ್ಠಿ, ಕಲಾಕ್ಷೇತ್ರ, ವಿಚಾರ ಮಂಡನೆ, ಮಹಿಳಾ ಗೋಷ್ಠಿ ಮತ್ತು ಯುವಗೋಷ್ಠಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಗಣ್ಯರು, ಭಕ್ತರು ಹಾಗೂ ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ ಅಂತ ಅಧ್ಯಕ್ಷ ಎಚ್. ಮಂಜುನಾಥ್ ಮೂರ್ತಿ ಅವರು ಹೇಳಿದರು. ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನ ಏನಿದೆ ಇದನ್ನು 27 ಮತ್ತು 28ನೇ ತಾರೀಕು ಹಾಸನದ ಮಲೆನಾಡು ತಾಂತ್ರಿಕ ವಿದ್ಯಾಲಯದಲ್ಲಿ ನಡೆಸ್ತಾ ಇದ್ದೇವೆ. ಇದನ್ನು ಆ ದಿವಸ 27ನೇ ತಾರೀಕು ನಾವು ಅಂದ್ಕೊಂಡಂತೆ ಕೋಟಿ ಗಾಯತ್ರಿ ಜಪಯಜ್ಞವನ್ನು ಮಾಡಬೇಕು ಅಂತ ನಾವು ಹಿಂದೆ ಅಂದ್ಕೊಂಡು ನಮ್ಮ ಸಂಕಲ್ಪವನ್ನು ಮಾಡಿದ್ವಿ. ಇದಕ್ಕೆ ಶೃಂಗೇರಿ ಗುರುಗಳ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹೇಳಿ ಇದಕ್ಕೆ ಇಡೀ ಹಾಸನ ಜಿಲ್ಲೆಯಲ್ಲದೆ ಹೊರಭಾಗದ ಎಲ್ಲರೂ ಸೇರಿ ಕೋಟಿ ಗಾಯತ್ರಿ ಜಪದ ಅನುಷ್ಠಾನವನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು 1,68,68,00,000 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಗಾಯತ್ರಿ ಜಪಯಜ್ಞ ಇಲ್ಲಿವರೆಗೆ ಆಗಿದೆ. ಅದಕ್ಕೆ ಯಾಗದಲ್ಲಿ ಸಮಾಪ್ತಿಯನ್ನು ಮಾಡಬೇಕು ಅಂತಂದರೆ ಅದನ್ನು ನಾವು 27ನೇ ತಾರೀಕು ಬೆಳಗ್ಗೆ 6:30 ಗಂಟೆಯಿಂದ ಮಲೆನಾಡು ವಿದ್ಯಾಲಯದಲ್ಲಿ ನಡೆಯುವಂಥ ಹೋಮ ಕಾರ್ಯಕ್ರಮ ಏನಿದೆ ಅದರಲ್ಲಿ 10 ಲಕ್ಷ ದಶಾಂಶಗಳನ್ನು ಆಹುತಿಯನ್ನು ಕೊಡೋದ್ರ ಮೂಲಕ ಗಾಯತ್ರಿಗೆ 1 ಕೋಟಿ ಜಪಕ್ಕೆ 10 ಲಕ್ಷ ದಶಾಂಶವನ್ನು ಆಹುತಿಯನ್ನಾಗಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅವತ್ತು ಸುಮಾರು 650 ಜನ ಹೋಮದ ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ ಯಾರೆಲ್ಲ ಜಪದ ಅನುಷ್ಠಾನದಲ್ಲಿ ಭಾಗವಾಗಿದ್ದಾರೋ ಅವರೆಲ್ಲರೂ ಸಹ ಆ ದಿವಸ ಭಾಗವಹಿಸ್ತಾ ಇದ್ದಾರೆ. ಅಲ್ಲದೆ ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥವರದೇ ಹೊರಭಾಗದಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಬ್ರಾಹ್ಮಣೋತ್ತಮರು ಮತ್ತು ಇತರರಿಗೂ ಸಹ ನಾನಾಗಲೇ ಇನ್ವಿಟೇಷನಲ್ಲಿ ಹೇಳಿರುವಂತೆ ಒಂದು ವಿಶ್ವ ಹಿತಚಿಂತಕರ ಸಮಾವೇಶ ಅಂದರೆ ಇದು ಬ್ರಾಹ್ಮಣರಿಗೋಸ್ಕರ ಮಾತ್ರ ಅಲ್ಲ, ಎಲ್ಲರೂ ಇಡೀ ಪ್ರಪಂಚದಾದ್ಯಂತ ಯಾರೆಲ್ಲ ಹಿತವನ್ನು ಬಯಸ್ತಾರೆ ಅಂಥವರೆಲ್ಲರ ಸಮಾವೇಶ ಅಂತ ಹೇಳಿ ನಾವು ಮಾಡ್ತಾ ಇರೋವಂಥದ್ದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಈ ಒಂದು ಸಮಾವೇಶಕ್ಕೆ ಸ್ವಾಗತವನ್ನು ಕೋರೋದು ನಮ್ಮೆಲ್ಲರ ಕರ್ತವ್ಯ. ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಅಂದರೆ ಜಾತ್ಯತೀತವನ್ನು ಬಿಟ್ಟು ಎಲ್ಲರೂ ಸಹ ಭಾಗವಹಿಸುವಂತೆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುವಂತೆ ನಾವು ಈ ಒಂದು ಎಲ್ಲ ಜನಾಂಗಕ್ಕೂ ಹೇಳುವುದು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವನಿ ಶೃಂಗೇರಿ ಮಠದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾದ ಪ್ರಧಾನ ಕಾರ್ಯದರ್ಶಿ ಜಿ. ಸುರೇಶ್ ಖಜಾಂಜಿ, ಅಶ್ವಿನಿ ರಂಗನಾಥ್, ಉಪಾಧ್ಯಕ್ಷ ರಮೇಶ್, ಸುಧೀಂದ್ರ, ನಿರ್ದೇಶಕ ವೆಂಕಟೇಶ್ ಮೂರ್ತಿ ಇತರರು ಉಪಸ್ಥಿತರಿದ್ದರು.